ಭಾರತದಲ್ಲಿ ಸ್ವದೇಶಿ ನಿರ್ಮಿತ 4G ನೆಟ್ವರ್ಕ್ ಅನ್ನು ಅಂದರೆ ಇಂಡಿಜಿನಸ್ 4G ನೆಟ್ವರ್ಕ್ ಅನ್ನು ಒಡಿಶಾದ ಜಾರ್ಸುಗೂಡದಲ್ಲಿ ಪ್ರಧಾನಮಂತ್ರಿಯವರು ಒಂದು ಅನ್ವೇಲ್ ಮಾಡಿದರು. ಅಂದರೆ ಅದಕ್ಕೆ ಚಾಲನೆಯನ್ನು ಕೊಡ್ತಾರು. ಇದು 4G ನೆಟ್ವರ್ಕ್ ಅಂದರೆ ಇದು ಫಸ್ಟ್ ಟೈಮ್ ಇಂಡಿಜಿನಸ್ ನೆಟ್ವರ್ಕ್ ಐತಿ. ನಾವೇನು ಮಾಡಿದಪ್ಪ ಸೋಪಾರ್ ಅಂದ್ರೆ ಇಲ್ಲಿ ತನಕ ಏನು ಮಾಡಿದ್ವ ಬೇರೆ ಬೇರೆ ದೇಶಗಳ ಒಂದು ನೆಟ್ವರ್ಕ್ ಜಾಲಗಳನ್ನು ನಾವು ಉಪಯೋಗಿಸಿದ್ವು. ಇದು ಫಸ್ಟ್ ಟೈಮ್ ನಮ್ಮಲ್ಲಿ 4G ನೆಟ್ವರ್ಕನ್ನು ಭಾರತದ ಕಂಪ್ನಿಗಳು ಕೂಡ ಈ ಒಂದು 4G ನೆಟ್ವರ್ಕನ್ನು ರೆಡಿ ಮಾಡ್ಯಾವು. ಇದನ್ನು ಯಾವ್ಯಾವ ಕಂಪ್ನಿಗಳು ಸೇರಿ ತಯಾರು ಮಾಡ್ಯಾವಪ್ಪ ಅಂದ್ರೆ ತೇಜಸ್ ನೆಟ್ವರ್ಕ್ ಮತ್ತು TCS ಕಂಪ್ನಿಗಳು, ಈ ಮೂರು ಕಂಪ್ನಿಗಳು ಸೇರಿ ಮಾಡ್ಯಾವು ಈ ಒಂದು ಇಂಡಿಜಿನಸ್ 4G ನೆಟ್ವರ್ಕನ್ನು ಒಂದು ಕ್ರಿಯೇಟ್ ಮಾಡ್ಯಾವು. ಈ ಒಂದು ಪ್ರೋಗ್ರಾಮ್ದ ಅಡಿಯಲ್ಲಿ ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ 37,000 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ 97,500 ಟವರ್ಗಳನ್ನು ಅಂದರೆ ಮೊಬೈಲ್ ಟವರ್ಗಳನ್ನು ಅವು BSNLಗೆ ಸಂಬಂಧಿಸಿರ್ತಾವೆ. BSNLಗೆ ಸಂಬಂಧಿಸಿದಂಥ 97,500 ಟವರ್ಗಳನ್ನು 37,000 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ 7 ರಾಜ್ಯಗಳಲ್ಲಿ ಅವುಗಳನ್ನು ಟವರ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 7 ರಾಜ್ಯಗಳು ಯಾವ್ಯಾವು ಅಂದ್ರೆ ಒಡಿಶಾ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್, ಅಸ್ಸಾಂ, ರಾಜಸ್ಥಾನ್ ಮತ್ತು ಲಾಸ್ಟ್ ಒನ್ ಬಿಹಾರ. ಈ 7 ರಾಜ್ಯಗಳಲ್ಲಿ ಈ 97,500 ಟವರ್ಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಎಷ್ಟು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ? 37,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ. ಎಷ್ಟು ಟವರ್ಗಳನ್ನು? 97,500 ಟವರ್ಗಳನ್ನು. ಎಷ್ಟು ರಾಜ್ಯಗಳಲ್ಲಿ? 7 ರಾಜ್ಯಗಳಲ್ಲಿ. ಈ ಒಂದು ಸ್ವದೇಶಿ ನಿರ್ಮಿತ 4G ನೆಟ್ವರ್ಕ್ ಹೊಂದುವುದರ ಮೂಲಕ ಭಾರತ ವಿಶ್ವದಲ್ಲಿ ಕೇವಲ ತನ್ನದೇ ಆದ ಸ್ವದೇಶಿ ನೆಟ್ವರ್ಕ್ ಹೊಂದಿದಂಥ 5ನೇ ದೇಶ ಆಗಿದೆ. ಅಂದ್ರೆ ಇದನ್ನು ಬಿಟ್ಟು ಭಾರತವನ್ನು ಬಿಟ್ಟು ಉಳಿದ ಕೇವಲ 4 ದೇಶಗಳು. ಅವು ಯಾವ್ಯಾವಪ್ಪ ಅಂದ್ರೆ ಚೈನಾ, ಮ್ಯಾನ್ಮಾರ್, ದಕ್ಷಿಣ ಕೊರಿಯಾ ಮತ್ತು ಸ್ವೀಡನ್. ಚೈನಾ, ಮ್ಯಾನ್ಮಾರ್, ದಕ್ಷಿಣ ಕೊರಿಯಾ ಮತ್ತು ಸ್ವೀಡನ್ ಈ 4 ದೇಶಗಳು ಮಾತ್ರ ತಮ್ಮದೇ ಆದ ಸ್ವದೇಶಿ ಇಂಡಿಜಿನಸ್ 4G ನೆಟ್ವರ್ಕನ್ನು ಹೊಂದ್ಯಾವು. ಹೌದಾ? ಅವುಗಳಾದ ನಂತರ ಭಾರತ ಒಂದು 5ನೇ ದೇಶ ಆಗಿದೆ. ಇನ್ನು ಮುಂದೆ ಈ ಒಂದು 4G ನೆಟ್ವರ್ಕ್ಗಾಗಿ ನಾವೊಂದು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದು ತಪ್ಪೈತಿ. ಇದು ಒಂದು ಆತ್ಮನಿರ್ಭರ ಭಾರತದ ಕಡೆಯ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು.